ಇನ್ನು ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಮೇಲೆ ಚಾಕು ಇರಿತ ಆಗಿದೆ, ಸ್ಥಿತಿ ಗಂಭೀರ ಆಗಿದೆ. ಸೈಫ್ ಅಲಿ ಖಾನ್ ಚಾಕು ಇರಿತ ಪ್ರಕರಣ ಚುರುಕುಗೊಂಡ ಪೊಲೀಸರ ತನಿಖೆ. ನಟನ ಮನೆ ಕೆಲಸದವರ ಮೊಬೈಲ್ ಫೋನ್ ಅನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಪಾಪ ನಿನ್ನೆ ಸೈಫ್ ಅಲಿ ಖಾನ್ ತನ್ನ ಬಂಗಲೆಯಲ್ಲಿ ಆರಾಮಾಗಿ ಮಲಗಿಕೊಂಡಿದ್ರು. ತಡರಾತ್ರಿ 2-2:30 ಗಂಟೆ ಸುಮಾರಿಗೆ ಆಗಂತಕರು ಬರ್ತಾರೆ. ಏಕಾಏಕಿ ಸೈಫ್ ಅಲಿ ಖಾನ್ ಮಲಗಿದ್ದ ಬೆಡ್ರೂಮಿಗೆ ನುಗ್ಗಿ ಸೈಫ್ ಅಲಿ ಖಾನ್ ಅವರ ಹೊಟ್ಟೆಗೆ 2-3 ಬಾರಿ ಇರಿತಾರೆ. ಸುಮ್ಮನೆ ಇರಿದು ಬರೋದಿಲ್ಲ, ಪ್ರೊಫೆಷನಲ್ ಕಿಲ್ಲರ್ ಆಗಿರ್ತಾರೋ ಏನೋ ಗೊತ್ತಿಲ್ಲ, ಅದರಂತೆಯೇ ಭಾಸವಾಗಿದೆ ಆ ಇರಿತ. 2-3 ಸರಿ ಆತನ ಹೊಟ್ಟೆಗೆ ಚುಚ್ಚಿದ್ದಾರೆ, ಸೈಫ್ ಅಲಿ ಖಾನ್ ಹೊಟ್ಟೆಗೆ. ಆ ಹೊಟ್ಟೆಯ ಭಾಗದಲ್ಲೂ ಕೂಡ ಆ ಒಂದು ನೈಫ್ ಅಂದರೆ ಚಾಕುವಿನ ತುಂಡುಗಳು ಬಾಕಿ ಇದ್ವು. ಸೊ ಈಗಾಗಲೇ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಲೀಲಾವತಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡಿತಾ ಇದ್ದಾರೆ. ಆದರೆ ಕ್ಷಣಕ್ಕೂ ಕೂಡ ಅವರಿಗೆ ನೋವಿನ ತೀವ್ರತೆಗಳು ಹೆಚ್ಚಾಗಿರುವಂತಹದ್ದು. ಸೊ ಸೈಫ್ ಅಲಿ ಖಾನ್ ಸ್ಥಿತಿ ಈಗ ಗಂಭೀರ ಎಂದು ಹೇಳಲಾಗ್ತಾ ಇದೆ. ಜೊತೆಗೆ ಅವರಿಗೆ ಈಗಾಗಲೇ ಒಂದು ಸರ್ಜರಿ ನಡೆದಿರುವಂತಹದ್ದು. ಆ ಸರ್ಜರಿಯಲ್ಲಿ ಚಾಕುವಿನ ತುಂಡು ಸೈಫ್ ಅಲಿ ಖಾನ್ ಅವರ ಹೊಟ್ಟೆಯಲ್ಲಿ ಇದ್ದದ್ದು ಪತ್ತೆಯಾಗಿದೆ, ಅದನ್ನು ಕೂಡ ಹೊರತೆಗೆದಿದ್ದಾರೆ. ಒಟ್ಟಾರೆ ಸರ್ಜರಿ ಸಕ್ಸಸ್ ಆಗಿರುವಂತಹದ್ದು. ಆದರೆ ನಟ ಸೈಫ್ ಅಲಿ ಖಾನ್ಗೆ ಮಾತ್ರ ಗಂಭೀರವಾದಂಥ ಗಾಯಗಳಾಗಿದೆ. 4 ಗಾರ್ಡ್ ನಟನ ಭದ್ರತೆಗೆ ಇದ್ರೂ ಕೂಡ ಚಾಕು ಇರಿತ ಆಗಿರುವಂತಹದ್ದು. ಈಗಾಗಲೇ ಸರ್ಜರಿ ಮಾಡಲಾಗಿದೆ. ಚಾಕುವಿನ ಚೂರು ಹೊಟ್ಟೆಯಲ್ಲೇ ಇತ್ತು. ಟ್ವೀಟ್ ಮಾಡಿ ಬಾಲಿವುಡ್ ನಟರ ಪ್ರಾರ್ಥನೆಗಳು ಕೂಡ ವ್ಯಕ್ತವಾಗಿದೆ. ಕಾರಣ ಸಾಕಷ್ಟು ಸಹೋದ್ಯೋಗಿಗಳು ಇರ್ತಾರೆ, ಸೊ ಅವರ ಪ್ರಾರ್ಥನೆಯೂ ಕೂಡ ವ್ಯಕ್ತವಾಗ್ತಾ ಇದೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.